ನಮಸ್ಕಾರ ವೀಕ್ಷಕರೇ. ಅಪೋಲೋ ಆಸ್ಪತ್ರೆಯ ಹಿರಿಯ ವೈದ್ಯರಾಗಿರುವಂಥವರು ಮತ್ತು ಯೂರಾಲಜಿಸ್ಟ್ ಆಗಿರುವಂಥ ಡಾಕ್ಟರ್ ಮನೋಹರ್ ಸರ್ ನಮ್ಮ ಜೊತೆಗಿದ್ದಾರೆ. ಯುವಕರಲ್ಲಿ ಈ ಪ್ರಾಸ್ಟೇಟ್ ಗ್ರಂಥಿಯ ಸಮಸ್ಯೆ ಇವತ್ತು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರುವಂಥದ್ದು. ಇದರ ಚಿಕಿತ್ಸೆಯ ದೃಷ್ಟಿಯಿಂದ ಇವತ್ತು ಒಂದು ಉತ್ತಮವಾದಂಥ ಬೆಳವಣಿಗೆ, ಹೊಸ ಒಂದು ಆವಿಷ್ಕಾರ ಕೂಡ ಆಗಿದೆ. ಈ ಒಂದು ಸಂದರ್ಭದಲ್ಲಿ ನಾವು ಅವ್ರನ್ನ ಸಂದರ್ಶನವನ್ನು ಮಾಡ್ತಾ ಇದ್ದೀವಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ಪ್ರಾಸ್ಟೇಟ್ ಗ್ರಂಥಿಯ ಸಮಸ್ಯೆ ಯಂಗ್ಸ್ಟರ್ಸ್ ಅಲ್ಲಿ ಇತ್ತೀಚೆಗೆ ತುಂಬಾ ಜಾಸ್ತಿ ಆಗ್ತಾ ಇದೆ ಮತ್ತು ಇದರ ಟ್ರೀಟ್ಮೆಂಟ್ಗೆ ಸಂಬಂಧಪಟ್ಟಂಗೆ ಒಂದಿಷ್ಟು ಉತ್ತಮವಾದಂಥ ಬೆಳವಣಿಗೆ, ಪಾಸಿಟಿವ್ ಡೆವಲಪ್ಮೆಂಟ್ಸ್ ಕೂಡ ಆಗಿರುವಂಥದ್ದು ಅಪೋಲೋ ಆಸ್ಪತ್ರೆಯಿಂದ. ಅದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟ? ಈಗ ಯಂಗ್ಸ್ಟರ್ಸು ಯುವಕರಲ್ಲಿ ಜಾಸ್ತಿ ಆಗಿದೆ ಅನ್ನೋದಕ್ಕಿಂತ ಯುವಕರಲ್ಲಿ ಮೊದಲಿಂದನೂ ಪ್ರಾಬ್ಲಮ್ ಇತ್ತು. ಇದನ್ನು ನಾವು ಐಡೆಂಟಿಫೈ ಮಾಡ್ತಾ ಇರಲಿಲ್ಲ. ನಾರ್ಮಲ್ ಆಗಿ ಜನರಲ್ ಅವೇರ್ನೆಸ್ ಏನಪ್ಪಾ ಅಂತಂದರೆ 50 ವರ್ಷ ಮೇಲ್ಪಟ್ಟವ್ರಿಗೆ ಪ್ರಾಸ್ಟೇಟ್ ಪ್ರಾಬ್ಲಮ್ ಇರೋದು ಅಂತ ಈಗ ಜನಸಾಮಾನ್ಯ ತಿಳ್ಕೊಂಡಿರೋದು ಅಂತ ಒಂದು ವಿಚಾರ. ಈಗ ಏನಾಗಿದೆ ಅಂದರೆ ನಿಯರ್ಲಿ 5-10% ಅಷ್ಟು ಯುವಕರಲ್ಲಿ 18 ವರ್ಷ ಮೇಲ್ಪಟ್ಟವ್ರಿಗೆ ಈ ಯೂರಿನರಿ ಪ್ರಾಬ್ಲಮ್ ಆಗಬಹುದು. ಯೂರಿನರಿ ಪ್ರಾಬ್ಲಮ್ ಅಂತಂದರೆ ಅದು ಅಬ್ಸ್ಟ್ರಕ್ಷನ್ ಫ್ಲೋ ಚೆನ್ನಾಗಿಲ್ಲದೆ ಇರ್ಬೋದು, ಅಥವಾ ಯೂರಿನರ್ ಸ್ಪೀಡ್ ಚೆನ್ನಾಗಿಲ್ಲದೆ ಇರ್ಬೋದು, ಪದೇ ಪದೇ ಹೋಗೋದು, ಈ ಥರ ಆಗ್ತಾ ಇರುತ್ತದು. ನಿಯರ್ಲಿ 32% ಬಿಲೋ 32%, 45 ವರ್ಷಕ್ಕೆ ಕೆಳಗಿರೋರ್ಗೂ ಈ ಪ್ರಾಬ್ಲಮ್ ಆಗ್ತದೆ. 45 ಕೆಳಪಟ್ಟವರು, 18 ಮೇಲ್ಪಟ್ಟವರು. ಸೊ ಇದು ಗೊತ್ತಿರೋ ವಿಚಾರ. ಇದಕ್ಕೆ ನಾವು ಸೂಕ್ತವಾದ ಟ್ರೀಟ್ಮೆಂಟ್ ಇರಲಿಲ್ಲ, ಅವೇರ್ನೆಸ್ ಇರಲಿಲ್ಲ. ಆದ್ದರಿಂದ ಅದಕ್ಕೆ ನಾವು ಟ್ರೀಟ್ ಮಾಡೋಕ್ಕೆ ಕಷ್ಟ ಆಗ್ತಾಯಿತ್ತು. ಈಗ ಇವತ್ತಿನ ದಿವಸ ನಮಗೆ ಅದರ ಬಗ್ಗೆ ಒಂದು ಒಳ್ಳೆ ಟೆಕ್ನಾಲಜಿ ಅವೈಲಬಿಲಿಟಿ ಇರೋದ್ರಿಂದ ನಾವು ಇದನ್ನು ಇಲ್ಲಿ ಲಾಂಚ್ ಮಾಡೋಕ್ಕೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸರಿ, ಹೇಳಿದ್ರಿ ಈಗ ಹೊಸ ಟೆಕ್ನಾಲಜಿ ಬಂದಿದೆ ಅಂತ. ಈ ಟೆಕ್ನಾಲಜಿಯ ವಿಶೇಷತೆ ಏನು ಸರ್? ಈ ಟೆಕ್ನಾಲಜಿಯ ವಿಶೇಷತೆ ಏನಪ್ಪ ಅಂತಂದರೆ, ಇದು ಟೆಂಪ್ರರಿ ಪ್ರೊಸೀಜರು, ಟೆಂಪ್ರರಿ ನಿಟಿನಾಲ್ ಬ್ಯಾಸ್ಕೆಟ್ ಅಂತ ಹೇಳ್ತೀವಿ. ಟೆಂಪ್ರರಿ ಆಗಿ ಒಂದು ಇಂಪ್ಲಾಂಟ್ನ ಡಿವೈಸ್ ಮಾಡುವಂಥದ್ದು, ಲೋಕಲ್ ಅನಸ್ಥೀಶಿಯಾದಲ್ಲಿ ಮಾಡುವಂಥದ್ದು, ಡೇ ಕೇರ್ ಪ್ರೊಸೀಜರು, ಪೇನ್ಲೆಸ್, ಬ್ಲಡ್ಲೆಸ್, ಆ್ಯಂಡ್ ರಿಕವರಿ ಈಸ್ ಇಮಿಡಿಯೇಟ್. ಒಂದು ಕೆಥೆಟರ್ ಹಾಕೊಂಡು ಹೋಗಬೇಕು ಅಂತದೇನಿಲ್ಲ. ಈಗ ಹುಡುಗರಿಗೆ ಅದು ಹಾಕಿದ ತಕ್ಷಣ ಅವ್ರು ಇಮಿಡಿಯೇಟಾಗಿ ಹೋಗ್ಬೋದು. 5 ದಿವಸದವರೆಗೆ ಅದು ಟೆಂಪ್ರರಿಯಾಗಿ ಒಳಗೆ ಇಟ್ಟಿರ್ತೀವಿ. 5 ದಿವಸ ಆದಮೇಲೆ ಅದನ್ನು ಟ್ಯೂಬ್ ಒಂದು ಲೋಕಲ್ ಅನಸ್ಥೀಶಿಯಾದಲ್ಲಿ ಅದನ್ನು ತೆಗಿತೇವೆ. ಅದಾದಮೇಲೆ ಅವರು ಎಂದಿನಂತೆ ತಮ್ಮ ಕೆಲಸ ಕಾರ್ಯಗಳನ್ನ ಮಾಡಬಹುದು. ಇದನ್ನು ಟೆಂಪ್ರರಿ ಇಂಪ್ಲಾಂಟಬಲ್ ನಿಟಿನಾಲ್ ಡಿವೈಸ್ ಅಂತ ಕರೀತೇವೆ. ಸರ್, ಇನ್ ಕೇಸ್ ಈ ಟೆಕ್ನಾಲಜಿ ಇಲ್ಲದೇ ಇದ್ದ ಸಂದರ್ಭದಲ್ಲಿ ಯಾವ ಥರದ ಟ್ರೀಟ್ಮೆಂಟ್ ಇತ್ತು ಅಂದರೆ, ಟ್ರೆಡಿಷನಲ್ ಆಗಿ ಯಾವ ಥರ ಟ್ರೀಟ್ಮೆಂಟ್ಗಳು ಅವೈಲೇಬಲ್ ಇತ್ತು ಅಂತ? ಇದನ್ನೇ ಪ್ರಶ್ನೆ. ನಾವು ಈಗ ಇವತ್ತಿಂದು ಮೇನ್ ನಮ್ಮ ಏಮ್ ಇದ್ದದ್ದು ಏನಪ್ಪ ಅಂದರೆ, ಒಂದು ಜನರಿಗೆ ಒಂದು ಅದ್ರ ವಿಚಾರ ಹೇಳಲಿಕ್ಕೆ ಅವೇರ್ನೆಸ್ಸು. ಎಲ್ಲರೂ 50 ವರ್ಷ ಆದಮೇಲೆ ಪ್ರಾಬ್ಲಮ್ ಇದೆ ಅಂತ ಅಂದ್ಕೊಂಡಿದ್ದದ್ದು ಪ್ರಾಬ್ಲಮ್ಮು. ನಾವುಗಳು ಡಾಕ್ಟರ್ಸ್ ಆಗಿನೂ ಈ ಒಂದು ತಂತ್ರಜ್ಞಾನ ಇರಲಿಲ್ಲ ಟ್ರೀಟ್ ಮಾಡಲಿಕ್ಕೆ. 18 ವರ್ಷ ಮೇಲ್ಪಟ್ಟ ಹುಡುಗರುಗಳು ಪ್ರಾಬ್ಲಮ್ ಅಂತ ಬಂದಾಗ ನಾವು ಯಾವುದೋ ಒಂದು ಮೆಡಿಸನ್ನು ನಾರ್ಮಲ್ ರೆಗ್ಯುಲರ್ ಮೆಡಿಸನ್ ಕೊಡ್ತಾ ಇದ್ವಿ. ಆ ಮೆಡಿಸನಿಂದ ಪ್ರಾಬ್ಲಮ್ ಆಗ್ತಾಯಿತ್ತು. ಏನು ಪ್ರಾಬ್ಲಮ್ ಆಗ್ತಾಯಿತ್ತು? ಯೂರಿನ್ ಫ್ಲೋ ಇಂಪ್ರೂವ್ ಆಗ್ತಾಯಿತ್ತು, ಬಟ್ ಅದು ಸೆಕ್ಷುವಲ್ ಫಂಕ್ಷನ್, ಎರೆಕ್ಷನ್ ಪ್ರಾಬ್ಲಮ್, ಸೈಡ್ ಎಫೆಕ್ಟ್ ಆಫ್ ದಿ ಮೆಡಿಸನ್. ಸೆಕ್ಷುವಲ್ ಫಂಕ್ಷನ್ಗೆ ಲೈಂಗಿಕ ತೊಂದರೆ ಆಗ್ತಾ ಇತ್ತು. ಮುಂದೆ ವೀರ್ಯ ಬರೋದು, ವೀರ್ಯ ಅದು ರಿವರ್ಸ್ ಫಿನಾಮಿನಾ ಅಂತ ಆಗ್ತಾ ಇತ್ತು. ಅಂದರೆ ವೀರ್ಯ ತಮ್ಮ ಸೆಕ್ಸ್ ಆದಮೇಲೆ ವೀರ್ಯ ಈಚೆಗೆ ಬರಬೇಕು, ಅದು ಬರ್ತಾ ಇರಲಿಲ್ಲ. ಸೈಡ್ ಎಫೆಕ್ಟ್ ಆಫ್ ಮೆಡಿಸನ್. ಸೊ ನಾವು ಮೆಡಿಸನ್ ಕೊಟ್ಟಾಗ ಯೂರಿನರಿ ಪ್ರಾಬ್ಲಮ್ ಇಂಪ್ರೂವ್ ಆಗ್ತಿತ್ತು, ಬಟ್ ಸೈಡ್ ಎಫೆಕ್ಟ್ ಆಗಿ ಸೆಕ್ಷುವಲ್ ಫಂಕ್ಷನ್ ಆಗ್ತಾ ಇತ್ತು. ಅದರಿಂದ ಅಥವಾ ಇದನ್ನ ಓಕೆ, ಇದು ಮೆಡಿಸನ್ ಸೈಡ್ ಎಫೆಕ್ಟ್ ಆಗ್ತಾ ಸರ್ಜರಿ ಮಾಡೋಕೆ ಹೋದರೆ ಸರ್ಜರಿನಲ್ಲೂ ವೀರ್ಯ ತೊಂದರೆ ಆಗ್ತಾ ಇತ್ತು. ಸೊ ಇಷ್ಟು ದಿವಸ ನಮಗೆ ಯೂರಿನರಿ ಪ್ರಾಬ್ಲಮ್ ಇದ್ರೂ ಅವ್ರುಗಳಲ್ಲಿ ಎಲ್ಲರಿಂದನೂ ನೆಗ್ಲೆಕ್ಟ್ ಆಗ್ತಾ ಇತ್ತು. ಇವತ್ತೊಂದು ದಿವಸ ಆ ಒಂದು ಅನ್ವೇಷಣೆಯಿಂದ ಐಟಿನ್ ಅನ್ನೋದ್ರಿಂದ ಈ ಯೂರಿನ್ ಫ್ಲೋನು ಇಂಪ್ರೂವ್ ಆಗುತ್ತೆ, ನೋ ಸೈಡ್ ಎಫೆಕ್ಟ್. ಈಗ ಲೈಂಗಿಕ ಸಮಸ್ಯೆಗಾಗಲಿ ಅಥವಾ ಅವ್ರಿಗೆ ಫರ್ಟಿಲಿಟಿ ಇಶ್ಯೂಗಾಗಲಿ ಏನು ತೊಂದರೆ ಆಗೋದಿಲ್ಲ. ಆದ್ದರಿಂದ ಇದು ಒಂದು ಈ ದಶಕದ ಒಂದು ಗುಡ್ ಅನ್ವೇಷಣೆ ಅಂತಲೇ ಹೇಳ್ಬೋದು. ಈ ಸಾಕಷ್ಟು ವಿವಾಹಿತರಾದವ್ರಿಗೆ ಇವತ್ತಿನ ಕಾಲದಲ್ಲಿ ಈ ಮಕ್ಕಳಾಗೋದಿಲ್ಲ ಅನ್ನುವಂಥ ಒಂದು ಸಮಸ್ಯೆಗಳಲ್ಲೇ ಅವ್ರು ಬೇರೆ ಬೇರೆ IVF ಇರ್ಬೋದು, ಬೇರೆ ಬೇರೆ ಟ್ರೀಟ್ಮೆಂಟ್ಗೆಲ್ಲ ಹೋಗ್ತಾರೆ. ಮಕ್ಕಳಾಗದಿರೋಕ್ಕೆ ಇದು ಒಂದು ಕಾರಣ ಆಗಿರ್ಬೋದಾ? ಇರ್ಬೋದು. ಯಾಕೆಂದರೆ ಅವ್ರು ಕೆಲವೊಮ್ಮೆ ಅವ್ರು ಏನು ಮಾಡ್ತಿರ್ತಾರೆ, ಅವ್ರಿಗೇನೋ ಯೂರಿನರಿ ಪ್ರಾಬ್ಲಮ್ ಇದು ಮದುವೆ ಆಗಿರ್ತಾರೆ, ಯೂರಿನರಿ ಪ್ರಾಬ್ಲಮ್ ಆಗಿರುತ್ತೆ, ಅದನ್ನು ಹೇಳ್ಕೊಡೋದಿಲ್ಲ. ಯಾಕೆಂದರೆ ಈಗ 30 ವರ್ಷದೊಳಗೆ ಯೂರಿನರಿ ಪ್ರಾಬ್ಲಮ್ ಅಂತ ಹೇಳಿದ್ರೆ ಎಲ್ಲರಿಗೂ ಒಂದು ಇದು ತಂದೆ ತಾಯಿಗಳೇನೋ ಏನು ನಿನ್ಗೇನು ಯೂರಿನ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ಅವರು ಏನೋ ಒಂದು ಬಾತ್ರೂಮಲ್ಲಿ ತುಂಬ ಹೊತ್ತು ನಿಂತಿದ್ರೆ ಏನೋ ಮಾಡ್ಕೋತಾ ಇದ್ದಾನೆ ಅಂತ ಆ ಒಂದು ಅವೇರ್ನೆಸ್ ಇಲ್ಲ. ಅವರು ನೆಗ್ಲೆಕ್ಟ್ ಮಾಡ್ಕೋತಾರೆ. ಹುಡುಗರುಗಳನ್ನು ಅವರು ಹೇಳ್ಕೊಳಕ್ಕಾಗಲ್ಲ. ಹಳ್ಳಿಗಳಲ್ಲಿ ಇವತ್ತಿಗೂ ಕೂಡ ಸ್ಟಿಗ್ಮಾ ಇರುತ್ತೆ. ಹಾಗೇನ್ ಮಾಡಿದ್ರು, ಡಾಕ್ಟರ್ ಹತ್ರ ಹೋಗಿ ನೋಡಿರ್ತಾರೆ. ಹೋಗಿ ನೋಡಿದಾಗ ಅವ್ರನ್ನ ಒಂದು ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ, ಟ್ಯಾಬ್ಲೆಟ್ ತಗೊಳ್ತಾ ಇರ್ತಾರೆ. ಟ್ಯಾಬ್ಲೆಟ್ ತಗೋಬೇಕಾದ್ರೆ ಏನಾಗುತ್ತೆ, ಟ್ಯಾಬ್ಲೆಟ್ ತಗೊಂಡ್ರು ಅವ್ರ ಮದುವೆ ಆದ್ಮೇಲೆ ಅವ್ರಿಗೆ ಸೆಕ್ಸುವಲ್ ಫಂಕ್ಷನ್ ಆಗ್ತಾ ಇರಲ್ಲ. ಸೊ ಆ ತೊಂದರೆಗಳು ಆಗೋ ಕಡಿಮೆ ಆದ್ರೂ ಆಗ್ಬಹುದು. ಈಗ ಟ್ರೀಟ್ಮೆಂಟ್ ಇದು ನಮ್ಮ ಅಪೋಲೋ ಹಾಸ್ಪಿಟಲ್ ಅಲ್ಲಿ ಏನು ಶುರು ಮಾಡಿದ್ದಾರೆ ಟೆಕ್ನಾಲಜಿ, ಇದು ಕರ್ನಾಟಕದ ಬೇರೆ ಬೇರೆ ಕಡೆ ಇದೆಯಾ ಅಥವಾ ಇಟ್ಸ್ ದ ಫಸ್ಟ್ ಹಾಸ್ಪಿಟಲ್? ಈಗ ಫಸ್ಟ್ ನಾವು ಈಗ ಅದು 1 ವರ್ಷದಿಂದ ಮಾಡಿದ್ವಿ. ಈಗ ನಾವು ಫಸ್ಟ್ ಈಗ ಒಂದು ಕೇಸ್ ಮಾಡಿ ಲಾಂಚ್ ಅಲ್ಲ, ಇದನ್ನ ನಾವು ಫಸ್ಟು
10 ಕೇಸ್ಗಳಲ್ಲಿ ಫಸ್ಟ್ ಕೇಸು Experiment based. ಮಾಡಿ ಅದು ಎಲ್ಲ ಕಡೆ ಬೇರೆ ಕಡೆ ಪ್ರಪಂಚದಾದ್ಯಂತ ಇದೆ. ನಾವು ಫಸ್ಟ್ ಕರ್ನಾಟಕದಲ್ಲಿ ಫಸ್ಟ್ ಮಾಡಿದ್ವಿ ಡಿಸೆಂಬರ್ 2024 ಇದನ್ನ ನಾವು ಪ್ರೊಜೆಕ್ಟ್ ಮಾಡ್ಬೇಕಾದ್ರೆ ಕೇಸ್ ಸೆಲೆಕ್ಷನ್ ಇದಕ್ಕೆ ಎಲ್ಲರಿಗೂ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಕೆಲವು ಚಿಕ್ಕ ಹುಡುಗರುಗಳಲ್ಲಿ ಪ್ರಾಸ್ಟೇಟ್ ಸಣ್ಣದಾಗಿದ್ದು ಸಮಸ್ಯೆ ಇದ್ದು ಅಬ್ಸ್ಟ್ರಕ್ಷನ್ ಆಗಿದ್ದು ಒಂದು ಯುನೀಕ್ ಪ್ರಾಬ್ಲಮ್ ಇದು. ಈ ಪ್ರಾಸ್ಟೇಟ್ ದೊಡ್ಡದಿಲ್ಲ, ಪ್ರಾಬ್ಲಮ್ ಆಗ್ತಾ ಇದೆ ಅಂದಾಗ ಏನ್ ಮಾಡ್ಬೇಕು, ನಾವು ಸ್ಪೆಷಲ್ ಆಗಿ ಟ್ರೀಟ್ ಮಾಡಬೇಕು. ಆದ್ದರಿಂದ ಇದನ್ನ ನಾವು ಮಾಡಿ 10 ಕೇಸ್ನ ನಾವು ಅದು ಅನ್ವೇಷಣೆ ಮಾಡಿ ಅದನ್ನು ರಿಸಲ್ಟ್ಸ್ ನೋಡಿಕೊಂಡು ಇವತ್ತಿನ ದಿವಸ ಅದ್ರ ಬಗ್ಗೆ ಉಪಯೋಗವಾದಂಥ ಒಂದು ಪ್ರಪಂಚಾದ್ಯಂತನೂ ನಡೀತಾ ಇದೆ ಇದು ಎಲ್ಲ ಕಡೆಗೂ. ಬಟ್ ಇದು ಈ ಸಬ್ಸೆಟ್ ಆಫ್ ಪೇಷಂಟ್ ನಾವು ನಮ್ಮ ಪ್ರಾಕ್ಟೀಸಲ್ಲಿ ಕೂತಾಗ ನಮಗೆ ಪ್ರಾಬ್ಲಮ್ ಆಗ್ತಾ ಇತ್ತು, ಹೆಂಗಪ್ಪ ಟ್ರೀಟ್ ಮಾಡೋದು ಹುಡುಗರು ಅಂತ. ಸೊ ಈ ಅನ್ವೇಷಣೆಯಿಂದ ನಮಗೂ ಒಂದು ಜನಗಳಿಗೆ ಇದು ಕಾನ್ಫಿಡೆನ್ಸ್ ಬಂದಿದೆ. ಸೊ ಇನ್ನೊಂದು ಇವತ್ತು ಪ್ರೈವೇಟ್ ಹಾಸ್ಪಿಟಲ್ಸ್ ಇರ್ಬೋದು ಅಥವಾ ಗೌರ್ಮೆಂಟ್ ಹಾಸ್ಪಿಟಲ್ ಇರ್ಬೋದು, ಈ ತರ ಸಮಸ್ಯೆಗಳು ಬಂದಾಗ ಅಲ್ಲಿ ಹೋಗ್ತಾರೆ. ಸೊ ಅಲ್ಲಿ ಡಾಕ್ಟರ್ಸ್ಗೆ, ಮೆಡಿಕಲ್ ಫ್ರಾಟರ್ನಿಟಿಗೆ ಈ ಅವೇರ್ನೆಸ್ ಇದೆಯಾ, ಈ ಥರದ್ದೊಂದು ಇವತ್ತು ಟೆಕ್ನಾಲಜಿ ಬಂದಿದೆ, ಇದಕ್ಕೆ ಹೈಯರ್ ಟ್ರೀಟ್ಮೆಂಟ್ಗೆ ನೀವು ಬೆಂಗಳೂರಿಗೆ ಹೋಗ್ಬೋದು ಅಥವಾ ಅದನ್ನು ಟ್ರೀಟ್ಮೆಂಟ್ ಮಾಡಿ ಟೆಕ್ನಾಲಜಿಯಿಂದ ಗುಣಮುಖರಾಗ್ಬೋದು ಅಂತ. ಯಾಕಂದ್ರೆ ಸಾಕಷ್ಟು ಇವತ್ತು ನಮ್ಮಲ್ಲಿ ತಂತ್ರಜ್ಞಾನ ಟ್ರೀಟ್ಮೆಂಟ್ಗಳು ಇದ್ರೂ ಕೂಡ, ಎಕ್ಸ್ಪರ್ಟ್ ಡಾಕ್ಟರ್ಸ್ ಇದ್ರೂ ಕೂಡ ಡಾಕ್ಟರ್ಸಲ್ಲೇ ಇದು ಸಾಕಷ್ಟು ಅವೇರ್ನೆಸ್ ಇರೋದಿಲ್ಲ. ಅವರು ಲೋಕಲಲ್ಲೇ ಏನೋ ಒಂದು ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರೆ. ಸೊ ಆ ದೃಷ್ಟಿಯಿಂದ ಅಪೋಲೋ ಆಸ್ಪತ್ರೆ ಏನು ಮಾಡ್ತಾ ಇದೆ ಅನ್ನುವಂಥ. ಇದು ತುಂಬ ಒಳ್ಳೆ ಕ್ವಶನ್ ಕೇಳಿದ್ರಿ. ಇದನ್ನ ನಾವು ಲಾಂಚ್ ಅನ್ನೋದಕ್ಕಿಂತ, ಒಂದು ಟೆಕ್ನಾಲಜಿ ಲಾಂಚ್ ಅನ್ನೋದಕ್ಕಿಂತ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅಂತಲೇ ಹೇಳ್ಕೋಬೇಕು. ಹೌದು, ನಾವೇನೇ ಮೊದಲು ಅರ್ಲಿಯರ್ ನಾವೀಗ ಯೂರಾಲಜಿಸ್ಟ್ ಈಗ 10 years ಬ್ಯಾಕು ಈ ಯೂರಿನರಿ ಪ್ರಾಬ್ಲಮ್ ಚಿಕ್ಕ ಹುಡುಗರಲ್ಲಿ ಬಂದಾಗ ನಾವು ಅದನ್ನು ಟ್ರೀಟ್ಮೆಂಟ್ ಕೊಡ್ಲಿಕ್ಕೂ ನಮ್ಮ ಹತ್ರ ಯಾಕೆ ಮೆಡಿಸನ್ ಕೊಟ್ಟಾಗ ಅವ್ರಿಗೆ ತೊಂದರೆ ಅನುಭವಿಸ್ತಾ ಇದ್ರು, ಸರ್ಜರಿ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ನಮಗೇನೆ ನಾವು ಆ್ಯಸ್ ಎ ಯೂರಾಲಜಿಸ್ಟ್ ಆಗಿ ಸ್ಪೆಸಿಲಿಟಿ ಇದ್ರೂ ನಮ್ಗಳಿಗೆ ಆಗ್ತಾ ಇರಲಿಲ್ಲ. ಅದರಿಂದ ಗ್ರಾಮೀಣ ಭಾಗದಲ್ಲಿ ಸ್ಪೆಸಿಫಿಕಲಿ ಅವ್ರಿಗೆ ಯಾವುದೇ ಯೂರಿನರಿ ಪ್ರಾಬ್ಲಮ್ ಇದ್ರೂ ನೆಗ್ಲೆಕ್ಟ್ ಆಗ್ತಾ ಇದೆ. ಈ ಪ್ರಾಬ್ಲಮ್ ಅನ್ನೋದು ನಾವು ಈ ಮಾಧ್ಯಮ ಮೂಲಕ ಹೇಳಬೇಕು ಅಂದರೆ ಅವೇರ್ನೆಸ್ ಇಸ್ ಇಂಪಾರ್ಟೆಂಟ್. ಯಾವುದೇ ಒಬ್ಬ ಹುಡುಗ 18 ವರ್ಷ ಆದವನು ಏನೇ ಯೂರಿನರಿ ಪ್ರಾಬ್ಲಮ್ ಆದರೂ ನೆಗ್ಲೆಕ್ಟ್ ಮಾಡಬಾರ್ದು. ಯಾಕೆಂದರೆ ಈಗಾಗಲೇ ಅದಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ಆಪ್ಷನ್ ಇರೋದ್ರಿಂದ ಅದನ್ನು ಉಪಯೋಗ ಪಡ್ಕೊಳ್ಳೋದ್ರಲ್ಲಿ ನಾವು ಇದನ್ನ ಹೇಳ್ತಾ ಇರೋದು. ಸೊ ಈ ಪ್ರಾಸ್ಟೇಟ್ ಪ್ರಾಬ್ಲಮ್ ಅನ್ನುವಂಥದ್ದು ಬರೋದಕ್ಕೆ ಏನು ಪ್ರಮುಖ ಕಾರಣ ಅಂತ, ಈ ಸಮಸ್ಯೆ ಬರೋದಕ್ಕೆ ಪ್ರಮುಖವಾದಂಥ ಕಾರಣ ಲೈಫ್ ಸ್ಟೈಲಾ ಅಥವಾ ಏನಾದರೂ ಅವರ ಫುಡ್ ಹ್ಯಾಬಿಟ್ಸಾ ಅಥವಾ ಏನಾದರೂ ಜೆನೆಟಿಕ್ ಪ್ರಾಬ್ಲಮ್ಸಾ ಅಂತ? ಪ್ರಾಸ್ಟೇಟ್ ಅನ್ನೋದು ಒಂದು ಗ್ರಂಥಿ, ಇದನ್ನು ಸಂಸ್ಕೃತದಲ್ಲಿ ಶುಕ್ಲ ಗ್ರಂಥಿ ಅಂತ ಹೇಳ್ತಾರೆ. ಅದನ್ನು ಬ್ಲಾಡರ್, ಮೂತ್ರ ತೈಲ, ಮೂತ್ರ ದ್ವಾರ, ಅದ್ರ ಮಧ್ಯದಲ್ಲಿ ಒಂದಿರುತ್ತದೆ. ಫಿಮೇಲ್ ಅಲ್ಲಿ ಹೆಂಗೆ ಯೂಟ್ರಸ್ ಇರುತ್ತೋ ಹಾಗೆ ಇದು ಪ್ರಾಸ್ಟೇಟ್. ಇದು ರುಡಿಮೆಂಟ್ರಿ ಆರ್ಗನ್. ನಾರ್ಮಲ್ ಆಗಿ ಆಲ್ ಮೆನ್, ಎಲ್ಲ ಗಂಡಸರಲ್ಲೂ ಇರುವಂತ ಒಂದು ಗ್ರಂಥಿ ಇದು. ಏನಪ್ಪ ಇದ್ರ ಉಪಯೋಗ ಏನು? ಯಂಗರ್ ಏಜ್ ಅಲ್ಲಿ ಅದರ ವೀರ್ಯನ ಟ್ರಾನ್ಸ್ಮಿಟ್ ಮಾಡುವಂತ ಒಂದು ಸಾಧನ ಇದು, ಅದು ಪ್ಯಾಸೇಜ್ ವೇ. ಇದು ಏಜ್ ಆದಂಗೆ ಅದು ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಎನಿ ಆರ್ಗನ್, ಬೇರೆ ಯಾವುದೇ ಆರ್ಗನ್ ಹಿಗ್ಗುವಿಕೆ ಕುಗ್ಗುವಿಕೆ ಅಂತ ಹೇಳ್ತೀವಲ್ಲ, ಅದೇ ತರ ಪ್ರಾಸ್ಟೇಟ್ ಹಿಗ್ಗುತ್ತಾ ಇರುತ್ತೆ. ಏಜ್ ಆಗ್ತಾ ಆಗ್ತಾ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಇದು ನಾರ್ಮಲ್ ಆಗಿ ಇರುವಂಥದ್ದು. ಜೆನೆಟಿಕಲಿ ಸ್ವಲ್ಪ ಜನಕ್ಕೆ ಅದು ಪ್ರಾಸ್ಟೇಟು ತುಂಬ ದೊಡ್ಡದಾಗಿ ಪ್ರಾಬ್ಲಮ್ ಆಗುತ್ತೆ. ನಾವು ಈಗ ಡಿಸ್ಕಸ್ ಮಾಡ್ತಾ ಇರೋದು ಪ್ರಾಸ್ಟೇಟು, ಬ್ಲಾಡರು ಮತ್ತು ಪ್ರಾಸ್ಟೇಟ್. ಅದ್ರ ಮುಂದೆ ಒಂದು ಬ್ಲಾಡರ್ ನೆಕ್ ಅಂತ ಇರುತ್ತೆ. ಸೊ ಅದಕ್ಕೆ ನಾವು ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಬ್ಲಾಡರ್ ನೆಕ್ ಪ್ರಾಬ್ಲಮ್ ಅನ್ನೋದು ಕಂಜನೆಂಟಲ್, ಹುಟ್ಟದಾಗಿಂದ ಬಂದಿರುವಂಥ ಪ್ರಾಬ್ಲಮ್. ಅವ್ರು 18 years ಆದಾಗ ಪ್ರಾಸ್ಟೇಟ್ ಸ್ವಲ್ಪ ಗ್ರೋತ್ ಆಗಿದ ತಕ್ಷಣ ಅದು ಟ್ರ್ಯಾಪ್ ಆದಂಗಾಗಿ ಪ್ರಾಬ್ಲಮ್ ಬರುತ್ತೆ. ಅದನ್ನು ಐಡೆಂಟಿಫೈ ಮಾಡೋದು ಇಂಪಾರ್ಟೆಂಟ್. ಸೊ ನಾರ್ಮಲ್ ಆಗಿ ಅದು ಕಂಜನೆಂಟಲ್ ಪ್ರಾಬ್ಲಮ್, ಬರ್ತಿಂದನೇ ಇರುವಂಥ ಪ್ರಾಬ್ಲಮ್ಮು. ಈ ಒಂದು ಸ್ಪೆಸಿಫಿಕ್ ಒಂದು 5-10% ಅವ್ರಿಗೆ ಈ ಪ್ರಾಬ್ಲಮ್ ಬರುತ್ತೆ. ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಈ ತಂತ್ರಜ್ಞಾನ ಉಪಯೋಗಿಸಿ ನಾವು ಕ್ಯೂರ್ ಮಾಡ್ಬೋದು. ನೀವು ಅವಾಗಲೇ ಹೇಳ್ತಾ ಇದ್ರಿ ಸರ್, ಈ ಜಿಮ್ಮಿಗೆ ಹೋಗುವಂಥವ್ರಿಗೆ ಅಲ್ಲಿ ಹೆಚ್ಚು ಪ್ರೋಟೀನ್ ಫುಡ್ಸ್ ಎಲ್ಲ ತಗೊಳ್ತಾರೆ ಮತ್ತು ಎಕ್ಸಸೈಸ್ ಎಲ್ಲ ಮಾಡ್ತಾರೆ ಅಂತ. ಸೊ ಅದು ಕೂಡ ಈ ಸಮಸ್ಯೆಗೆ ಕಾರಣ ಅನ್ನುವಂಥದ್ದು. ಕಾರಣ ಅಲ್ಲ, ಅದು ಕೊರಲೇಷನ್ ಅಂತ ಹೇಳ್ತೀವಿ. ಅದಕ್ಕೆ ನಾವು ಒಂದು ಸೈನ್ಸಲ್ಲಿ ಒಂದು ಕೊರಲೇಟಿವ್ ಯಾವುದೋ ಒಂದು ನಾವೊಂದು ಸ್ಟಡಿ ಮಾಡಬೇಕಾದ್ರೆ ಈ ಯಾವ ಪ್ರಾಬ್ಲಮಲ್ಲಿ ಇರ್ತದೆ, ಈಗೆಲ್ಲ ಪ್ರಾಬ್ಲಮ್ನ ಅಸೆಸ್ ಮಾಡಿದಾಗ ಅವ್ರದ್ದು ಬಾಡಿ ವೆಯ್ಟು, ನಾವು BMI ಎಲ್ಲ ಚೆಕ್ ಮಾಡ್ತೀವಿ. ನಾವು ಒಂದು ಸ್ಟಡಿ ರಿಸರ್ಚ್ ಮಾಡಿದಾಗ ಈ ಪ್ರಾಬ್ಲಮ್ಮು ಮ್ಯಾಕ್ಸಿಮಮ್ ದೇ ಆರ್ ವೆರಿ ಟಾಲ್, ದೇ ಆರ್ ವೆರಿ ಹೈ ಬಿಲ್ಟ್, ಹೈ ಸ್ಟ್ರಂಗ್, ಹೈಲಿ ತುಂಬ ದೊಡ್ಡ ಆಫೀಸಲ್ಲಿರೋರು, ಸ್ಟ್ರೆಸ್ ಫ್ಯಾಕ್ಟರ್ ಇರೋರು, ಈ ಎಲ್ಲದಕ್ಕೂ ಕೊರಲೇಟ್ ಆಗ್ತಾ ಇದೆ. ಸೊ ದರ್ ಈಸ್ ಸಮ್ ಕಂಜನೆಂಟಲ್ ಪ್ರಾಬ್ಲಮ್ ಇದೆ. ಅದ್ರ ಜೊತೆಗೆ ಈ ಪ್ರಾಬ್ಲಮಲ್ಲಿ ಒಂದು ಮಸಲ್ ಸ್ವಲ್ಪ ತನ್ನ ಹೈಪೋಟ್ರೋಫಿ ಸ್ವಲ್ಪ ಜಾಸ್ತಿಯಾಗಿ, ಹೆಂಗೆ ಕೈ ಆಗುತ್ತೆ ಅಲ್ಲೂ ಮಸಲ್ ಜಾಸ್ತಿಯಾಗಿ ಸ್ಟ್ರೆಸ್ ಫ್ಯಾಕ್ಟರಿಂದ ಅಗ್ರವೇಟ್ ಆಗ್ತಾ ಇದೆ ಅಂತ ಹೇಳ್ಬೋದು. ಸರ್, ಇದ್ರ ಜೊತೆಗೆ ಒಟ್ಟಾರೆ ಈ ಸಮಸ್ಯೆ ಅಂತ ಬಂದಾಗ ಯುವಕರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಅಂದ್ರೆ ಬಹಳಷ್ಟು ಸಮಸ್ಯೆ ಆಗ್ತಾ ಇರುವಂಥದ್ದು ಅವ್ರು ಹೇಳದೇ ಇರುವಂಥದ್ದು, ಓಪನ್ ಅಪ್ ಆಗದೆ ಇರುವಂಥದ್ದು. ಸೊ ಅವ್ರಿಗೆ ತಾವೇನು ಹೇಳಕ್ಕೆ? ಅದೇ ಈಗಿನ ಜನ್ರೇಷನ್ನಲ್ಲಿ 18 ವರ್ಷ 20 ವರ್ಷ ಆಗಿರೋರು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು. ಅವರೇ ಪೇರೆಂಟ್ಸು ಅವರು
ಇದ್ರದವ್ರು ಮಾಡಬಾರ್ದು, ನೆಗ್ಲೆಕ್ಟ್ ಮಾಡಬಾರ್ದು. ತಂದೆ ತಾಯಿಗಳಾಗಲಿ ಬೇರೆ ಡಾಕ್ಟರ್ಗಳಾಗಿ ಏನೇ ಯೂರಿನ್ ಪ್ರಾಬ್ಲಮ್ ಅಂದಾಗ ಒಂದು ಸಿಂಪಲ್ ಸಾಧಾರಣ ಒಂದು ಯೂರಿನ್ ಫ್ಲೋ ಟೆಸ್ಟ್ ಅಂತಿದೆ. ಏನೋ ಅರ್ಜೆನ್ಸಿ ಆಯಿತು ಯೂರಿನು ಅಂದಾಗ ಮಕ್ಕಳುಗಳು ಏನಾರು ಹೇಳಿದಾಗ 18 ವರ್ಷ ಮೇಲ್ಪಟ್ಟವರು ಅದನ್ನು ನಾವು ಕುಲಂಕುಷವಾಗಿ ಇದು ಮಾಡಬೇಕು. ಅದೇನು ತುಂಬ ದೊಡ್ಡ ಟೆಸ್ಟು ಏನಲ್ಲ, ಸ್ಮಾಲ್ ಆಗಿ ಒಂದು ಯೂರಿನ್ ಫ್ಲೋ ಅಂತ ಹೇಳ್ತೀವಿ, ಯೂರಿನ್ ಪಾಸ್ ಮಾಡೋದು, ವಾಟ್ ಇಸ್ ದ ಸ್ಪೀಡ್ ಅಂತ ಅವರೇ ಹೇಳ್ತಾರೆ, ಸ್ಪೀಡ್ ಹೋಗ್ತಾ ಇಲ್ಲ ಅಂತ. ಅದನ್ನು ನಾವು ಟೆಸ್ಟ್ ಮಾಡಿ ಅದಾದಮೇಲೆ ಒಂದು ಎಂಡೋಸ್ಕೋಪಿ ಅಂತ ಒಂದು ಪ್ರೊಸೀಜರ್ ಮಾಡಿ ನಾವು ಕರೆಕ್ಟ್ ಪ್ರಾಬ್ಲಮ್ ಅಕ್ಯುರೇಟಾಗಿ ಕಂಡುಹಿಡಿದು ಅದನ್ನು ಮಾಡಬೇಕಾಗುತ್ತೆ. 18 ವರ್ಷ ಪಟ್ಟವರು ಮೇಲಿರೋರು ಯಾರನ್ನು ಯೂರಿನರಿ ಪ್ರಾಬ್ಲಮ್ ಆದಾಗ ನೆಗ್ಲೆಕ್ಟ್ ಮಾಡಕೂಡ್ದು. ಸೊ ಅದಕ್ಕೆ ಫ್ಯಾಮಿಲಿ ಸಪೋರ್ಟ್ ಕೂಡ ಬೇಕಾಗುತ್ತೆ ಅನ್ನೋ. ಹೌದು, ಫ್ಯಾಮಿಲಿ ಸಪೋರ್ಟು ಬೇಕಾಗುತ್ತೆ ಅದಕ್ಕೆ. ಥ್ಯಾಂಕ್ ಯು ಡಾಕ್ಟರ್, ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ಈ ಪ್ರಾಸ್ಟೇಟ್ ಗ್ರಂಥಿಯ ಸಮಸ್ಯೆ ಇರುವಂಥ ಯುವಕರು ಯಾರಿದ್ದಾರೆ ಅವರು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ನಿಮಗೆ ನಿಮ್ಮ ಯೂರಿನ್ ಪಾಸ್ ಮಾಡುವಾಗ ಬರುವಂಥ ತೊಂದರೆ ಇರ್ಬೋದು, ಸ್ಲೋನೆಸ್ ಇರ್ಬೋದು, ಈ ಥರದ ಏನೇ ಸಮಸ್ಯೆಗಳು ಬಂದಾಗ ದಯವಿಟ್ಟು ಪರೀಕ್ಷೆಯನ್ನು ಮಾಡ್ಕೊಳ್ಳಿ. ಅದು ಪ್ರಾಸ್ಟೇಟ್ ಗ್ರಂಥಿಯ ಸಮಸ್ಯೆ ಇರ್ಬೋದು. ಇವತ್ತು ಅಪೋಲೋ ಆಸ್ಪತ್ರೆ ಭಾಳ ಒಂದು ಉತ್ತಮವಾದಂಥ ತಂತ್ರಜ್ಞಾನವನ್ನು ಅದನ್ನು ಟೆಸ್ಟೆಡ್ ಕೂಡ ಈಗಾಗಲೇ ಭಾಳಷ್ಟು ಪ್ರಯೋಗಗಳನ್ನು ಮಾಡಿ ಯಶಸ್ವಿ ಆಗಿರುವಂಥದ್ದು. ಇಲ್ಲಿ ಒಂದು ಚಿಕಿತ್ಸೆ ಕೂಡ ಇದೆ. ಯಾವುದೇ ಗ್ರಾಮೀಣ ಭಾಗದಲ್ಲಿದ್ದರೂ ಕೂಡ ಇಲ್ಲಿ ಅಪೋಲೋ ಆಸ್ಪತ್ರೆಗೆ ಬಂದು ಒಂದು ಪರೀಕ್ಷೆಯನ್ನು ಮಾಡಿಕೊಂಡಾಗ ಅದಕ್ಕೆ ಉತ್ತಮವಾದಂಥ ಒಂದು ಚಿಕಿತ್ಸೆ ಕೂಡ ಇವತ್ತು ಲಭ್ಯ ಇದೆ. ಈ ಎಲ್ಲ ಮಾಹಿತಿಯನ್ನು ಕೊಟ್ಟಿರುವಂಥ ಡಾಕ್ಟರ್ ಮನೋಹರ್ ಅವ್ರಿಗೆ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು ಡಾಕ್ಟರ್. ನಮಸ್ತೆ.